ವಿದ್ಯಾರ್ಥಿನಿಯರಿಗೂ ಹಾಗೂ ಗುರು ಬಂಧುಗಳಿಗೂ ಹಾಗೂ ಗುರುಮಾತೆಯರಿಗೂ ಇಲ್ಲಿ ವೇದಿಕೆ ಮೇಲೆ ಕೂತಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ವೃತ್ತಿ ರಂಗಭೂಮಿ ಕಲಾವಿದ ಹಾಗೂ ಚಲನಚಿತ್ರ ನಟ ರಂಗಾಯಣದ ನಿರ್ದೇಶಕ ರಾಜು ತಾಳಿಕೋಟಿಯ ಅನಂತ ಕೋಟಿ ನಮಸ್ಕಾರ. ಇವತ್ತು ಮದೀನಾ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಈ ಕಾಲೇಜಿಂದ ಕಲಿತಂತಹ ಮಕ್ಕಳಿಗೆ ಹಾಗೂ ಸಾಧನೆ ಮಾಡಿದಂಥ ಮಕ್ಕಳಿಗೆ ವಿಜೇತರಿಗೆ ಇವತ್ತು ಒಳ್ಳೆಯ ವಿಜೃಂಭಣೆಯಿಂದ ವಿಜೇತರಿಗೆ ಪ್ರದಾನ ಮಾಡುವಂಥ ಪ್ರಶಸ್ತಿಗಳಂಥ ಕಾರ್ಯಕ್ರಮ ಇವತ್ತು ನಿಜವಾಗಲೂ ಬಹಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಇವತ್ತು ಈ ಕಾಲೇಜಿನ ಮಕ್ಕಳಿಗೆ ಈ ವಿಜೇತ ಸಂಭ್ರಮದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಜವಾಬ್ದಾರಿಯನ್ನು ಮತ್ತು ಅವ್ರ ತಲೆ ಮೇಲೆ ಇಡುವುದಿದೆ. ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಅಪಾರವಾದ ಕನಸು ಕಂಡಿರ್ತಾರೆ. ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ನನ್ನ ಮಕ್ಕಳು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಬೇಕಂತ. ಮಕ್ಕಳು ಕೂಡ ತಂದೆ ತಾಯಿಯ ಆ ಕನಸನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಹಡೆದ ತಂದೆ ತಾಯಿ ಮಕ್ಕಳನ್ನ ಹಡೆದಿರ್ತಾರೆ, ಹಣೆ ಬರ ಬರೆದಿರೋದಿಲ್ಲ. ಅದಕ್ಕೆ ನಾವು ನಮ್ಮ ಗುರಿ ಸಾಧಿಸೋವರೆಗೂ ಕಲಿಬೇಕಾದಂಥ ವಿದ್ಯೆಯನ್ನು ಕಲಿತು ನಾಡಿಗೂ ದೇಶಕ್ಕೂ ಮನೆಗೂ ತಂದೆ ತಾಯಿಗೂ ಕೀರ್ತಿ ತರುವಂಥ ಮಕ್ಕಳಾಗಬೇಕು. ಇಂಥ ಕಾಲೇಜಿನಲ್ಲಿ ಕಲಿತದ್ದಕ್ಕೆ ಕಾಲೇಜಿನ ಹೆಸರು ತರುವಂಥ ಕೆಲಸ ಮಕ್ಕಳು ಮಾಡಬೇಕು. ಯಾಕಂದರೆ ಇವತ್ತಿನ ಹೆಚ್ಚು ಕಡಿಮೆ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮೊಬೈಲ್ ಕಡೆ ಗಮನ ಕೊಟ್ಟು ಜೀವನನ ಒಂದು ಸಲ ಹಾಳು ಮಾಡಿಕೊಂಡ್ರೆ ಅದು ಮತ್ತೆ ಇಂಥ ಸಮಯ ಬರುವುದಿಲ್ಲ. ಅದಕ್ಕೆ ನಾನು ನನ್ನ ವಿಷಯ ಹೆಚ್ಚು ಕಡಿಮೆ ಎಲ್ಲ ಗೊತ್ತಿರ್ತದೆ. ಭಾಳ ಓದಿಲ್ಲ. ಕನ್ನಡ ಮೂರನೇತ್ತೆ ಓದೀನಿ. ಮೂರನೇತ್ತೆ ಪಾಸಾಗಿ 4ನೇತ್ತೆ ಶಾಲೆಗೆ ಹೋಗಿಲ್ಲ ನಾನು. ನನ್ನ ತಾಯಿ ಕನ್ನಡ ಶಾಲೆ ಶಿಕ್ಷಕಿ. ನೌಕರಿಗೆ ರಿಸೈನ್ ಮಾಡಿ ರಂಗಭೂಮಿಗೆ ಬಂದವರು ಅವರು. ಗಂಡ ಹೆಂಡತಿ. ನನ್ನ ತಂದೆ ತಾಯಿ ಇಬ್ಬರೂ ಕಲಾವಿದರೆ. ಅವ್ರ ಹೊಟ್ಟಿಂದ ನಾನು 4ನೇ ಮಗ. ನಮಗೆಲ್ಲ ಈಗ ಹಾಸ್ಟೆಲ್ಲು ಇವೆಲ್ಲ ಇರಲಿಲ್ಲ ಅವಾಗ. ಮಠದಾಗ ಅಭ್ಯಾಸ ಮಾಡಲಿ ಅಂತ ತಾಳಿಕೋಟಿ ಖಾಸಗತೀಶ್ವರ ಮಠಕ್ಕೆ 1 ವರ್ಷಕ್ಕೆ ಅರ್ಧ ಚೀಲ ಜೋಳ 75 ರೂಪಾಯಿ ಕೊಟ್ಟರು 1 ವರ್ಷ ಇಡೀ ನಮಗೆ ಶಿಕ್ಷಣ ಮತ್ತು ಊಟ ಕೊಟ್ಟು ಸಂಗೀತ ಅಭ್ಯಾಸ ಮಾಡೋಕೆ ಇಟ್ಕೊತಿದ್ರಲ್ಲಿ. ನನ್ನ ತಂದೆ ತಾಯಿ 3 ತಿಂಗಳ ಅಂತರದಲ್ಲಿ ತೀರ್ಕೊಂಡಾಗ ಆ ಮಠಕ್ಕೆ ಕಟ್ಟುವಂಥ ಒಂದು ಅರ್ಧ ಚೀಲ ಜೋಳ 75 ರೂಪಾಯಿ ಕೊಡೋರು ಯಾರೂ ಇರಲಿಲ್ಲ. ನಾನೇ 4ನೇ ಮಗ ಆಗಿದ್ದೆ. ಹೀಗಾಗಿ ನಾನು ಆ ಮಠಕ್ಕೆ ಕೊಡುವಂಥ ಫೀಸ್ ಕೊಡೋ ಶಕ್ತಿ ನನಗಿಂತ ದೊಡ್ಡವರು 3 ಜನ ಇದ್ದರು. ಅವರೆಲ್ಲ ಮದುವೆಯಾಗಿ ಹೋಗಿದ್ರು. ನಾನೇ ಲಾಸ್ಟ್ ಮಗ. ನನ್ನ ಹಣೆ ಬರ ನಾನೇ ಬರ್ಕೋಬೇಕಾಗಿತ್ತು. ಹೋಟ್ಲಲ್ಲಿ ಕಪ್ಪು ಬಸಿ ತೊಳೆದೆ, ಲಾರಿಯಲ್ಲಿ ಕ್ಲೀನರ್ಕಿ ಮಾಡಿದೆ. ಅದು ಯಾಕೋ ಸರಿ ಅನಿಸಲಿಲ್ಲ. ನಮ್ಮ ತಂದೆ ತಾಯಿಗಳ ಕಲಾವಿದರು ನಾನು ಇಂಥ ಕೆಲಸ ಮಾಡಬಾರ್ದು ಅಂತ ಮತ್ತು ನಾಟಕ ಕಂಪ್ನಿಗೆ ಬಂದು ಕಸ ಹೊಡೆದೆ, ಪರದೆ ಎಳೆದೆ, ಪ್ರಚಾರ ಕಲಾವಿದನಾಗಿ ಊರಲ್ಲೆಲ್ಲ ಇವತ್ತು ನಮ್ಮ ಕಂಪ್ನಿ ನಾಟಕ ಹಿಂಗೆ ನೋಡ್ಬರ್ರಿ ಅಂತ ಪ್ರಚಾರ ಮಾಡಿದೆ. ಮುಂದೆ ಎಂದೋ ಒಂದಿನ ಖಾಸಗತಿ ಶಿವಿಗಳು ನನ್ನ ಮೇಲೆ ಕಂಡುಬಿಟ್ಟು ಒಬ್ಬ ದೊಡ್ಡ ಕಲಾವಿದರು ಪಾಠ ಮಾಡಬೇಕಾಗಿತ್ತು. ನನಗೊಂದು 16-17 ವರ್ಷ ಇರಬೇಕು. ಆ ಪಾತ್ರದ ಏಜ್ ಒಂದು 65-70 ವರ್ಷದಿತ್ತು. ಅವರು ಬರಲಿಲ್ಲ, ತಪ್ಪಿಸಿಬಿಟ್ಟು ನಾವು ಮಾಡ್ತೀನಿ ಅಂತ ಮಾಲಕರು ಹೇಳಿದೆ. ಅವರಿಗೆ ನಂಬಿಕೆ ಇರಲಿಲ್ಲ. ನಿನಗೆ 17-18 ವರ್ಷ, ಆ ಪಾತ್ರದ ವಯಸ್ಸು 65-70 ವರ್ಷ, ನೀ ಏನು ಮಾಡ್ತೀವಿ ಬೇಡ ಅಂತಂದ್ರೆ. ಆದರೆ ಒಬ್ಬ ಪಕ್ಕದಾಗಿದ್ದ ಬೇವೂರು ಶಂಕರ ಏನೋರು ಅಂತ ಅವ್ರು ನನ್ನ ಗುರುಗಳು. ಅವ ಪಾಠ ಮಾಡ್ತಾನೆ, ಮಾಡಿಸ್ರಿ, ಅಕಸ್ಮಾತ್ ಫೇಲ್ ಆದರೆ 1 ವರ್ಷ ನಾ ಫ್ರೀ ದುಡಿತೀನಿ ಅಂತ ಚಾಲೆಂಜ್ ಮಾಡಿದ್ರು ಆ ಮಾಲಕರ ಜೊತೆ. ಮುಂದೆ ನಾ ಪಾತ್ರ ಮಾಡಿದೆ, ಸಕ್ಸಸ್ ಆಯಿತು. ವಾಪಸ್ ನೋಡಲಿಲ್ಲ. ಮತ್ತೆ ಹಂಗೆ ಹೊರಟಿದ್ದ ಮುಂದೆ ಒಂದು ಪಾಠ ಮಾಡಿದ ಮೇಲೆ ಪಾತ್ರಕ್ಕೆ ನಾ ಸೀಮಿತ ಆದೆ. ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದೆ. ಮುಂದೆ ನನ್ನ ಮದುವೆ ಆಯಿತು. ಕಲಿಯುಗದ ಪುರುಕ ನಾಟಕ ನಾನೇ ರಚನೆ ಮಾಡಿದೆ. ಅದಕ್ಕೆ ನನ್ನದೇ ಸಂಗೀತ ಮಾಡಿದೆ. ಬಟ್ ಇಂಥ ದೊಡ್ಡ ಕೀರ್ತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದು ಮಾಡೋಣ ನೋಡೋಣ ಒಂದು ಅಂತಿಗೆ ಸುಮ್ಮನೆ ಒಂದು ಹೊಡೆದದ್ದು ಕಲ್ಲದು, ಅದಕ್ಕೆ 2-3 ನಮೂನಿ ಹಣ್ಣೋದ್ರದ್ದು ಮಗನ ಹೊಡೆದದ್ದು ಒಂದು ಕಲ್ಲ, ಕುದುರಿದ್ದ 3-4 ನಮೂನಿ ಹಣ್ಣು. ರಂಗಭೂಮಿಯಾಗೂ ಜಯ ಸಿಕ್ತು, ಕ್ಯಾಸೆಟ್ ಲೋಕದಾಗ ಜಯ ಸಿಕ್ತು. ಆ ಕ್ಯಾಸೆಟ್ದಿಂದ ಬಂದ ಹೆಸರಿನಿಂದ ಸಿನಿಮಾದವರು ನಾನು ಹುಡುಕಾಡ್ಕೊತ ಬಂದರು. ನಾ ಸಿನಿಮಾ ಹುಡುಕಾಡ್ಕೊತ ಹೋಗಿಲ್ಲ. ಸಿನಿಮಾ ನನಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ನನಗೆ ಅಭಿರುಚಿನೂ ಇರಲಿಲ್ಲ. ಡೈರೆಕ್ಟ್ರು ನಾನು ಹುಡುಕಾಡ್ಕೊತ ಬಂದಾಗ ನಾ ಸಿನಿಮಾ ರಂಗಕ್ಕೆ ಹೋದೆ.
ಸಿನಿಮಾ ರಂಗದಲ್ಲಿ ಒಂದು 2-3 ವರ್ಷ ನಾನು ಹೋಗ್ತಿದ್ದಂಗೆ 2 ಬಾರಿ ಉದಯ ಟಿವಿಯ ದ ಬೆಸ್ಟ್ ಕಾಮಿಡಿಯನ್ ಅನ್ನೋ ಅವಾರ್ಡ್ ಸಿಕ್ತು 2 ಬಾರಿ. 3ನೇ ಬಾರಿಗೆ ಅತ್ಯುತ್ತಮ ಹಾಸ್ಯ ನಟ ಅನ್ನೋ ಅವಾರ್ಡ್ ಸಿಕ್ತು. ಅವಾಗ ಸ್ವಲ್ಪ ಜನ ನ್ಯಾಯ ತೆಗೆದ್ರು. ಅವ ಬಂದಿನ 3-4 ವರ್ಷ ಆಗಿಲ್ಲ, ಯಾಕೆ ಹೆಸರು ಹೇಳಿಬಿಡ್ತೀನಿ, ಜಗ್ಗೇಶ್ ಅವರು. ಅವ ಬಂದ 4-5 ವರ್ಷ ಆಗಿತ್ತು, ನಾ 28 ವರ್ಷ ಆಯ್ತು. ಅವಂಗೆ ಹಂಗೆ ಅತ್ಯುತ್ತಮ ಹಾಸ್ಯ ನಟ ಕೊಡ್ತೀವಿ ಅಂದಾಗ ಸಿನಿಮಾ ರಂಗ ಒಕ್ಕೂಟ ಅದನ್ನು ಸಮರ್ಥನೆ ಮಾಡ್ಕೋತು. ಜಗ್ಗೇಶ್ ಅವರ ನಾವು ಕೊಟ್ಟ ಪ್ರಶಸ್ತಿ ಅತ್ಯುತ್ತಮ ಹಾಸ್ಯ ನಟ ವ್ಯಕ್ತಿಗಲ್ಲ, ವ್ಯಕ್ತಿತ್ವಕ್ಕೆ ಅವನ ಹತ್ರ ಆ ವ್ಯಕ್ತಿತ್ವ ಐತಿ, ನಾವು ಕೊಟ್ಟಿವಿ ಅನ್ನುವಂಥ ವಿಷಯ ಮಾತಾಡಿ ಸಮರ್ಥನೆ ಮಾಡ್ತೀವಿ. ಹಂಗೆ ಈಗ ಬೇಕಾದಷ್ಟು ವೇದಿಕೆಗಳದಾವೆ. ಮೊದಲು ನಮಗೆ ವೇದಿಕೆ ಸಿಗ್ತಿರಲಿಲ್ಲ. ನೀವು ಸಾಧನೆ ಮಾಡೋಕ್ಕೆ ಈಗ ಬೇಕಾದಷ್ಟು ಸಾಧಕರಿಗೆ ವೇದಿಕೆಗಳದಾವೆ. ಸಂಗೀತ ಅಭ್ಯಾಸ ಮಾಡಿರಿ, ಸಾಹಿತ್ಯ ಅಭ್ಯಾಸ ಮಾಡಿರಿ, ಏನೋ ಒಂದು ವಾದ್ಯ ಅಭ್ಯಾಸ ಮಾಡಿರಿ. ನಿಮ್ಮ ಏನು ಮಾಡಿದರೂ ಕಲಿತು ನೌಕರಿ ಮಾಡಿ ಇವೆಲ್ಲ ಹಾಬಿ ಅಂತ ಇಟ್ಕೊಳ್ರಿ. ಇವನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಬೇಡ್ರಿ, ಇದನ್ನ ಹಾಬಿಯಾಗಿ ಆಯ್ಕೆ ಮಾಡ್ಕೊಳ್ರಿ. ಓದಲೇಬೇಕು, ಓದ್ತಾ ಓದ್ತಾ ಇವ್ರ ಜೊತೆಗಿರಬೇಕು. ಕಲೆ ಸಂಗೀತ ಸಾಹಿತ್ಯ ಜೊತೆಗಿದ್ರೆ ಯಾವತ್ತರ ಒಂದು ದಿವಸ ಕೈ ಹಿಡಿತಾವೆ, ನಿಮ್ಮನ್ನು ಕೈ ಬಿಡೋದಿಲ್ಲ. ಇದು ಮಾತ್ರ ಸತ್ಯವಾದ ಮಾತು. ಧಾರವಾಡ ಇದು ಇಲ್ಲಿ ಸಾಹಿತ್ಯ ಅದ, ಸಂಗೀತ ಅದ, ಕಲೆ ಅದ, ನಾಟಕ ಅದ, ನಾಟ್ಯ ಅದ, ನೃತ್ಯ ಅದ, ಎಲ್ಲನೂ ಇಲ್ಲಿ ಧಾರವಾಡದೊಳಗೆ ಸಿಗ್ತದೆ. ಅಂಥದ್ದು ನಾನು ನನ್ನ ವಿಷಯನ ನಿಮ್ಮ ಪರಿಚಯ ಮಾಡ್ಕೊಂಡಿದ್ದ ನನ್ನ ನಾಟಕಕ್ಕೆ ಹೆಂಗೆ ಬಂದೆ ಅಂತ. ಇಷ್ಟೆಲ್ಲ ಆದಮೇಲೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟರೇಟ್ ಅವಾರ್ಡ್ ಆಯಿತು. ಅವರು ಪ್ರಪೋಸಲ್ ಕಳಿಸಿದಾಗ ಅದು ನನಗೇನು ಅಂತಲೂ ತಿಳಿಲಿಲ್ಲ, ನನಗದು ಗೊತ್ತೇ ಆಗಲಿಲ್ಲ. ಒಬ್ಬ ವಕೀಲರಂತೆ ತೋರಿಸ್ಕೊಟ್ಟಾಗ ಅವ್ರು ಹೇಳಿದರು, ಇದು ನಿನಗೆ ಡಾಕ್ಟರೇಟ್ ಅವಾರ್ಡ್ದು ಪ್ರಪೋಸಲ್ ಕಳಿಸ್ಯಾರ, ಇದೆಲ್ಲ ನೀವು ಫೈಲ್ ರೆಡಿ ಮಾಡಿ ಕಳಿಸ್ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಡಾಕ್ಟರೇಟ್ ಅವಾರ್ಡ್ ಬಂದು ಒಂದು 5 ವರ್ಷ ಆಯ್ತು ನನಗೆ. ಅದಕ್ಕೆ ಸಾಧನೆ ಮಾಡೋಕ್ಕೆ ಬೇಕಾದಷ್ಟು ದಾರಿಗಳದಾವ, ವೇದಿಕೆಗಳದಾವ. ನೀವೆಲ್ಲ ಯುವಕರು, ಇವತ್ತಿನ ಯುವಕರೇ ಮುಂದಿನ ನಮ್ಮ ನಾಡಿನ ದೊಡ್ಡ ದೊಡ್ಡ ಪ್ರಜೆಗಳಾಗ್ತಾರೆ. ಅದಕ್ಕೆ ಹೋಗುವ ಹಾದಿ ಸುಗಮವಾಗಿರಬೇಕು. ನೀವು ಕಂಡಂಥ ಗುರಿ ತಲುಪುವಂಥ ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಅವರು ನಿಮಗೆ ಕಾಲೇಜುಗಳಿಗೆ ಸೇರಿಸಿರ್ತಾರೆ. ತಂದೆ ತಾಯಿಗಳ ಆ ಆಶೆಗಳನ್ನು ನೀವೆಲ್ಲ ಈಡೇರಿಸುವಂಥ ಮಕ್ಕಳಾಗಿ, ತಂದೆ ತಾಯಿಗಳಿಗೆ ಕೀರ್ತಿ ತರುವಂಥ ಮಕ್ಕಳಾಗ್ರಿ. ಯಾಕಂದ್ರೆ ವಿದ್ಯೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಹಿಂದಕ್ಕೆ ಹೆಂಗಿತ್ತು, 3 ಜನರ ಸಂಪರ್ಕ ಇರಲಾರ್ದಂಥ ಕಾಡಿನೊಳಗೆ ಋಷಿಗಳ ಆಶ್ರಮದೊಳಗೆ ಮಕ್ಕಳಿಗೆ ವಿದ್ಯಾದಾನ ದೊರೆತಿತ್ತು. ಅಲ್ಲಿರೋ ಮಕ್ಕಳಿಗೆ ತಲೆ ಬೋಳಿಸಿ, ಕಾವಿ ತುಡಿಸಿ, ಉಪ್ಪು ಖಾರ ಹುಳಿ ಇರಲಾರ್ದಂಥ ಆಹಾರ ಕೊಡ್ತಿದ್ರು. ಅದುವೇ ಬ್ರಹ್ಮಚರ್ಯದ ತಳದಿ. ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ದೇವರ ಸ್ತೋತ್ರ ನಾಮಾವಳಿಗಳನ್ನು ಹೇಳಿ ಮಕ್ಕಳಿಗೆ ಪಾಠ ಪ್ರಾರಂಭ ಮಾಡ್ತಿದ್ರು. ಹೀಗಾಗಿ ಗುರುಗಳು ಹೇಳೋ ಪಾಠದಲ್ಲಿ ಮಕ್ಕಳಿಗೆ ಆಸಕ್ತಿ ಉಂಟಾಗಿ ಜ್ಞಾನ ಮಕ್ಕಳ ತಲೆಯಲ್ಲಿ ಶಿಲಾಲಿಪಿಯಂತೆ ಅಚ್ಚಳಿಯದಂಗೆ ಉಳಿದು ಬಿಡ್ತಿತ್ತು. ಹಾಗೆ ಈ ಗುರುಗಳು ಹೇಳಿದ ಪಾಠದಲ್ಲಿ ನಿಮ್ಗೆ ಆಸಕ್ತಿ ಉಂಟಾಗಿ ನಿಮ್ಮ ಜ್ಞಾನ ಶಿಲಾಲಿಪಿಯಂತೆ ಅಚ್ಚಳಿಯದಂಗೆ ಉಳಿಲಿ ಅಂತ ಆ ದೇವರ ಹತ್ರ ಹಾರೈಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮದೀನಾ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ಸಮಸ್ತ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಈ ಸಂಸ್ಥಾಪಕರಿಗೂ ಎಲ್ಲರಿಗೂ ಹೆಸರು ಹೇಳಬಾರ್ದು ಅಂತಲ್ಲ, ನನಗೆ ಅವಸರ ಭಾಳ ಐತೆ. ಯಾಕಂದ್ರೆ ನಾನು ಇಲ್ಲಿ ರಂಗಾಯಣಕ್ಕೆ ನಿರ್ದೇಶಕಾಗಿ ಬಂದಿದ್ದರಿಂದ ಇವತ್ತು ನಮ್ಮ ನಾಟಕೋತ್ಸವಗಳ ಕಾರ್ಯಕ್ರಮ ಅದ. ನಾನು ಮತ್ತೆ ಅಲ್ಲಿ 6 ಗಂಟೆಗೆ ತಲುಪಬೇಕು. ಕ್ಷಮೆ ಇರಲಿ, ಅವಸರ ಹೊರಡ್ತೀನಿ. ಈಗ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಯ ಕಾಲೇಜಿನ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸಾಕಲ್ಲ, ಬರ್ತೀನಿ. ನಮಸ್ಕಾರ. ಕೇಳಿಲ್ಲ ನೀವು ಕೇಳಿಲ್ಲ, ಅದಕ್ಕೆ ಸಾಕಾಗಬೇಕಂತ ಕೇಳಿದೆ ನಾನು. ಕೂಸತ್ತಾಗ ಹಾಲು ಕೊಡ್ತಾಳೆ, ಕೂಸಾಗಿಲ್ಲ ಹಾಲು ಕೊಡ್ತಾರೆ. ಸರಿ, ನಿಮಗೆಲ್ಲ ನಗಿಸೋದಕ್ಕೆ ಕಲಿಯುವುದು ಕುಡ್ಕ ಒಂದು ನಾಟಕದ ಒಂದು ಸಂಭಾಷಣೆ ಹೇಳಿ ನಾ ಇಲ್ಲಿಂದ ಹೋಗ್ತೀನಿ. ನಾಟಕ ಕಲಿಯುವುದು ಕುಡ್ಕ. ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು, ಎತ್ತೇಳೋ ಭಾರತೀಯ. ಎತ್ತು ಬಿಟ್ಟರು ನನ್ನ ಮಕ್ಕಳು ತಿಪ್ಪಾಗ ನಾಯಿ ಕೊಡಿಯದಂತ ಇಂತಿಂತ ನನ್ನ ಮಕ್ಕಳೇ ಎದ್ದೇಳ್ತಾರಂತ ಆ ಬುದ್ಧಿವಂತರಿಗೆ ಅವತ್ತೇ ಇನ್ಫಾರ್ಮೇಷನ್ ಬಂದಿತ್ತಂದ್ರೆ ಬಿದ್ದುಕೊಂಡ್ರು ನಿಮ್ಮ ಅವ್ರು ಖತರ್ನಾಕ ನನ್ನ ಮಕ್ಕಳು ಅಂತ ಹೇಳಿದ್ರು. ನಾವೇನ್ರಿ ಕುಡುಕರು ಯಾವ ಮಕ್ಕಳು ಮೊಲಾಜೈತೆ ನಮ್ಗೆ
ನಮ್ಮ ಪಾಡಿಗೆ ನಾವು ಕುಡಿದು ಗಟ್ಟರದಂಡಿಗೆ ಮಕ್ಕೊಂಡ್ರೆ ಈ ಮಕ್ಕಳ ಹೆಸರಲ್ಲಿ ಕುಡಿದು ಬಿಡೋದಲ್ಲ. ನೋಡು ಮಗ ಜಗ್ಗಿ ಕುಡಿದು ಗಟ್ಟರದಂಡಿಗೆ ಮಕ್ಕೊಳ್ಳೋಣ ಅಂತಾರೆ. ನಾವು ಯಾಕೆ ಗಟ್ಟರದಂಡಿಗೆ ಮಕ್ಕೊಂಡಿರ್ತೀವಿ? ಜಗತ್ತಿನ ಬಗ್ಗೆ ವಿಚಾರ ಮಾಡೋದು ಗಟ್ಟರದಂಡಿಗೆ ಮಕ್ಕೊಂಡಿರ್ತೀವಿ. ನಿಜವಾದ ಕುಡುಕು ನಾವು ಒಂದಿಂದ 2 ಸೆಕೆಂಡ್ ಆದರೂ ಜಗತ್ತಿನ ಬಗ್ಗೆ ವಿಚಾರ ಮಾಡ್ತಾರೆ. ಇವತ್ತು ಕುಡಿಯೋ ನಿತ್ಯ ಕುಡುಕ ಒಂದು ದಿನಕ್ಕೆ 2 ಟೈಮ್ ಸರಾಯಿ ಅಂಗಡಿಗೆ ವಿಸಿಟ್ ಕೊಡಲಿಲ್ಲ ಅಂದ್ರೆ ಇವತ್ತಿನ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬಜೆಟ್ ಮೇಂಟೈನ್ ಮಾಡೋದು ದೇವರಾಣಿ ಆಗೋದೇ ಇಲ್ಲ. ಏನ್ ಮೇಂಟೈನ್ ಮಾಡ್ತಾರೆ? ಸ್ವಾರ್ಥದ ರಾಜಕೀಯ. ಇವ್ರು ನಡೆಸಕ್ಕೆ ಅವ್ರು ಓಡಾಡ್ದು, ಅವ್ರು ನಡೆಸಕ್ಕೆ ಇವ್ರು ಓಡಾಡ್ದು. ನಾವು ನಮ್ಮ ಪವಿತ್ರವಾದ ಹೋಟೆಲ್ನ ಬರೀ ಗುಂಡ ನನ್ನ ಮಕ್ಕಳಿಗೆ ಕೊಡಬೇಕು. ಪ್ರೀತಿಯಿಂದ ಎಲ್ಲರನ್ನೂ ನಗುವಿಸಿ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿ ಎಲ್ಲರಿಗೂ ಶ್ರೀಯುತ ರಾಜು ತಾಳಿಕೋಟಿ ಸರ್ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಚಿಕ್ಕ ಸನ್ಮಾನ ವಹಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ.